ಈಗ ನಡೀತಾ ಇರುವಂತ ಬೆಳವಣಿಗೆಗಳಿಗೆ ಪ್ರಮುಖ ಕಾರಣ ಅಂದ್ರೆ ನಿನ್ನೆ ಒಂದು ಸುಳಿವನ್ನ ಕೊಟ್ಟಿದ್ದು ಅದು BL ಸಂತೋಷ್ ಅವರ ಮಾತುಗಳು. ನಾಯಕತ್ವ ಬದಲಾವಣೆ ಬಗ್ಗೆ ಸಂತೋಷ್ ಅವರು ಮಾತನಾಡಿಲ್ಲ ಅಂತ ಈಗ ಶೆಟ್ಟರ್ ಅವರು ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಎಲ್ಲಿ ಬಂದಿದೆ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವರು ಇದ್ದಾಗಲೂ ಇದೇ ಹೇಳ್ತಾ ಇದ್ರು, ಇದನ್ನೇ ಹೇಳ್ತಾ ಇದ್ರು ಎಲ್ಲ ನಾಯಕರು. ಯಾರೀ ಚರ್ಚೆ ಮಾಡ್ತಿರೋದು, ನೀವೇ ಸುಮ್ಮನೆ ಹಬ್ಬಿಸ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರು ಯಡಿಯೂರಪ್ಪನವರು ಬದಲಾವಣೆ ಆಗೋದಕ್ಕೂ ಮುಂಚೆನೂ ಕೂಡ. ಆದ್ರೆ ಅದಾದ್ಮೇಲೆ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟರು. ಯಾದಗಿರಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟರು. BL ಸಂತೋಷ್ ಅವರು ನಾಯಕತ್ವ ಬದಲಾವಣೆ ಬಗ್ಗೆ ಹೇಳಿಲ್ಲ. ದೇಶದಲ್ಲಿ ಪಕ್ಷ ಯಾವ ರೀತಿ ನಡೀತಾ ಇದೆ, ದೇಶದಲ್ಲಿ ಪಕ್ಷ ಯಾವ ರೀತಿಯಾಗಿ ನಡೀತಾ ಇದೆ ಅಂದ್ರೆ ರಾಜ್ಯದಲ್ಲೂ ಹಂಗೆ ನಡಿಬೇಕಲ್ವಾ, ಅದನ್ನೇ ಅವರು ಇಂಡೈರೆಕ್ಟ್ ಆಗಿ ಮಾತನಾಡಿದ್ರು ಸಂತೋಷ್ ಅವರು. ಬಟ್ ಅದನ್ನ ನಿರಾಕರಿಸ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್ ಅವರು. ಯುವಕರಿಗೆ ಪಕ್ಷ ಯಾವ ರೀತಿಯ ಅವಕಾಶವನ್ನ ಕೊಡ್ತಾ ಇದ್ದಾರೆ, ಈ ಹಿನ್ನೆಲೆ ಇಟ್ಕೊಂಡು ಸಂತೋಷ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಅಂತ ಜಗದೀಶ್ ಶೆಟ್ಟರ್ ಅವರು ಕೊಟ್ಟಂತ ಹೇಳಿಕೆ ಇದು. ಸರ್ಕಾರ ಒಂದು ವ್ಯವಸ್ಥೆ, ಪಕ್ಷದ ಒಂದು ವ್ಯವಸ್ಥೆ ಹೆಂಗಿದೆ ಅನ್ನೋದು ಹೇಳಿದ್ದಾರೆ ಅಷ್ಟೇ. ಯಾರೋ ಒಬ್ಬರಿಗೆ ಸೀಮಿತವಾಗಿ ಒಬ್ಬರ ನಾಯಕತ್ವದ ಬಗ್ಗೆ ಹೇಳುವಂಥದ್ದು ಅಲ್ಲ. ಜನರಲ್ ಆಗಿ ಇಡೀ ರಾಷ್ಟ್ರದಲ್ಲಿ ಯಾವ ರೀತಿ ಪಕ್ಷ ನಡೀತಾ ಇದೆ, ಯಾವ ರೀತಿ ಇವತ್ತು ಯುವಕರಿಗೆ ಅವಕಾಶ ಕೊಡ್ತಾ ಇದ್ದಾರೆ ಪಕ್ಷ, ಈ ಹಿನ್ನೆಲೆ ಹೇಳ್ಕೊಂಡು ಹೇಳಿದ್ದಾರೆ ಅವರು. ಅದನ್ನು ಎಲ್ಲಿಗೂ ಒಂದು ನಾವು ಸೀಮಿತವಾಗಿ ಅರ್ಥ ಮಾಡೋದು ಬೇಕಾಗಿಲ್ಲ. ಸಲ್ದವ್ರನ್ನ ಮಾಡಿದ್ವಲ್ಲ ಮತ್ತೆ ಇಷ್ಟು ದಿವಸ ಇಲ್ಲಿವರೆಗೆ ಇದಾರಲ್ಲ, ಅವರೇ ಇದಾರಲ್ಲ. ಅಲ್ಲ ಬದಲಿ ಮಾಡ್ತೀವಿ ಅಂತ ಎಲ್ಲಿ ಹೇಳಿವಿ ನಾವು, ಎಲ್ಲಿ ಹೇಳಿವಿ? ಸರ್ಕಾರ ಒಂದು ವ್ಯವಸ್ಥೆ, ಪಕ್ಷದ ಒಂದು ವ್ಯವಸ್ಥೆ ಹೆಂಗಿದೆ ಅನ್ನೋದು ಹೇಳಿದ್ದಾರೆ ಅಷ್ಟೇ. ಯಾರೋ ಒಬ್ಬರಿಗೆ ಸೀಮಿತವಾಗಿ ಒಬ್ಬರ ನಾಯಕತ್ವದ ಬಗ್ಗೆ ಹೇಳುವಂಥದ್ದು ಅಲ್ಲ. ಜನರಲ್ ಆಗಿ ಇಡೀ ರಾಷ್ಟ್ರದಲ್ಲಿ ಯಾವ ರೀತಿ ಪಕ್ಷ ನಡೀತಾ ಇದೆ, ಯಾವ ರೀತಿ ಇವತ್ತು ಯುವಕರಿಗೆ ಅವಕಾಶ ಕೊಡ್ತಾ ಇದ್ದಾರೆ ಪಕ್ಷ, ಈ ಹಿನ್ನೆಲೆ ಹೇಳ್ಕೊಂಡು ಹೇಳಿದ್ದಾರೆ ಅವರು. ಅದನ್ನು ಎಲ್ಲಿಗೂ ಒಂದು ನಾವು ಸೀಮಿತವಾಗಿ ಅರ್ಥ ಮಾಡೋದು ಬೇಕಾಗಿಲ್ಲ. ಸಲ್ದವ್ರನ್ನ ಮಾಡಿದ್ವಲ್ಲ ಮತ್ತೆ ಇಷ್ಟು ದಿವಸ ಇಲ್ಲಿವರೆಗೆ ಇದಾರಲ್ಲ, ಅವರೇ ಇದಾರಲ್ಲ. ಅಲ್ಲ ಬದಲಿ ಮಾಡ್ತೀವಿ ಅಂತ ಎಲ್ಲಿ ಹೇಳಿವಿ ನಾವು, ಎಲ್ಲಿ ಹೇಳಿವಿ? ಸರ್ಕಾರ ಒಂದು ವ್ಯವಸ್ಥೆ, ಪಕ್ಷದ ಒಂದು ವ್ಯವಸ್ಥೆ ಹೆಂಗಿದೆ ಅನ್ನೋದು ಹೇಳಿದ್ದಾರೆ ಅಷ್ಟೇ. ಸಂತೋಷ್ ಅವರು ಹೇಳಿಕೆ ಕೊಟ್ಟಾದ್ಮೇಲೆ ಸಿದ್ದರಾಮಯ್ಯನವರು ಕೂಡ ಪ್ರತಿಕ್ರಿಯೆ